ರಾಕಿಂಗ್ ಸ್ಟಾರ್ ಯಶ್ ಮತ್ತು ಅವರ ತಾಯಿ ಪುಷ್ಪಾ ಅವರಿಗೆ ಹಾಸನ ಜಿಲ್ಲಾಡಳಿತ ಬೆಳ್ಳಂಬೆಳಗ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಒತ್ತುವರಿ ಮಾಡಿದ್ದರು ಅನ್ನುವ ಆರೋಪದ ಹಿನ್ನೆಲೆ ಕೋರ್ಟ್ ಆರ್ಡರ್ ಇಟ್ಕೊಂಡ್ಬಂದು ಜಿಲ್ಲಾಡಳಿತ ಒತ್ತುವರಿಯಾದ ಕಾಂಪೌಂಡ್ ಜಾಗವನ್ನ ತೆರವುಗೊಳಿಸಿದೆ. ಏನೇನು ಆಗಿದೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ನಟ ಯಶ್ ತಾಯಿ ಮನೆ ಮುಂದೆ ಜೆಸಿಬಿ ಗರ್ಜನೆ, ಮನೆಯ ಕಾಂಪೌಂಡ್ ಧ್ವಂಸ, ಎಲ್ಲವೂ ಪುಡಿ ಪುಡಿ. ಜಾಗ ಒತ್ತುವರಿ ಮಾಡಿಕೊಂಡ್ರ ಯಶ್ ಅಮ್ಮ. ಜೆಸಿಬಿ ಬರೋವರೆಗೂ ಮಾತ್ರ ಬೇರೆಯವರ ಹವ, ಜೆಸಿಬಿ ಬಂದ ಮೇಲೆ ಅವರದ್ದೇ ಹವ. ಇದ್ಯಾವುದೋ ಯಶ್ ಸಿನಿಮಾ ಡೈಲಾಗ್ ತರ ಇದೆಯಲ್ಲ. ಡೈಲಾಗ್ ಒಂದೇ ಅಲ್ಲ, ಈ ಡೆಮಾಲಿಷನ್ ಕೂಡ ಯಶ್ಗೆ ಸಂಬಂಧಿಸಿದ್ದು. ನಟ ಯಶ್ಗೆ ಹಾಸನ ಜಿಲ್ಲಾಡಳಿತ ಬಿಗ್ ಶಾಕ್ ಕೊಟ್ಟಿದ್ದು. ರಾಕಿಂಗ್ ಸ್ಟಾರ್ ಮನೆ ಮುಂದೆ ಜೆಸಿಬಿಗಳು ಗರ್ಜಿಸಿವೆ. ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ತಾಯಿಯಿಂದ ಅಕ್ರಮವಾಗಿ ಜಾಗ ಒತ್ತುವರಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಹಾಸನದ ವಿದ್ಯಾನಗರದಲ್ಲಿ ಯಶ್ ಅಮ್ಮ ಪುಷ್ಪಾ ಅವರ ಮನೆ ಮುಂದೆ 1500 ಅಡಿ ಭೂಮಿ ಒತ್ತುವರಿ ಮಾಡಿದ್ದಾರೆ. ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ತೆರವು ಕಾರ್ಯಾಚರಣೆ ಇಳಿದಿದೆ. ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದಂತಹ ಸೈಟ್ಗೆ ಪುಷ್ಪಾ ಕಾಂಪೌಂಡ್ ಹಾಕಿಸಿದ್ದಾರೆ. ಲಕ್ಷ್ಮಮ್ಮ ಸಂಬಂಧಿ ದೇವರಾಜ್ ಎನ್ನುವವರು ಇದನ್ನ ಪ್ರಶ್ನೆ ಮಾಡಿ ಹಾಸನದ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರು. ಇದೀಗ ಹಾಸನ ಹಿರಿಯ ಜೆಎಂಎಫ್ಸಿ ನ್ಯಾಯಾಲಯ ದೇವರಾಜ್ ಪರವಾಗಿ ಆದೇಶ ನೀಡಿದ್ದಾರೆ. 2020ರಿಂದ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸಲಿಕ್ಕಾಗಲಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನೇನು ಕೇಳಿದ್ರು ಎಲ್ಲಾ ದಾಖಲಾತಿಗಳನ್ನು ನಾವು ಒದಗಿಸಿತು. ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನ ನಮ್ಗೆ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ. ಇದು ಸರ್, ಇದೆಲ್ಲ ಆದ್ಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು. ಬರ್ತೀವಿ ಅಂತ ಅಂದರು, ಬರಲಿಲ್ಲ. ಗೌರ್ಮೆಂಟ್ ರಿಜಿಸ್ಟರ್ಡ್ ಪೇಪರ್ ನಮ್ದೊಂದು ನಮ್ಮ ಪಕ್ಕದವ್ರದೊಂದು, ಅಲ್ಲಿ ಯಾವ್ದು ಇಲ್ಲ. ಅವ್ನು ಯಾರೋ ನಟರಾಜ್ ಅನ್ನೋ ಒಂದು ಬರೀ ಸುಳ್ಳು ಹೇಳ್ಕೊ ಬರೋದವ್ರೆಲ್ಲ. ಯಾವ್ದೋ ಹಳೆಯ ಪುರಾವೆ ತೆಗಿಯೋದು ಇವರು ಪಿಡಿಒಗಳು. ಹೌದ್ರಾ? ಹಳೆ ಪುರಾವೆ ಇಟ್ಕೊಂಡು ಅಲ್ಲೋಗಿ ಯಾರೋ ಅಜ್ಜಿ ಬದುಕಿದಾರೋ ಸತ್ತಿದಾರೋ ಅವ್ರನ್ನ ಜಿಪಿ ಅಂತ ಹಾಕಿಸ್ಕೊಳ್ಳೋದು ಯಾರು ಬೇರೆಯವ್ರ ಈಗ ಡಿಫಾರ್ಮೇಶನ್ ಹಾಕ್ತಿವಿ ಎಲ್ಲ ಗೌರ್ಮೆಂಟಿಗೆಲ್ಲ ಈಗ FIR ಹಾಕ್ತಾರ ಅವನ ಮೇಲೆ, ತೆಗಿತಾರೆ ಎಲ್ಲ. ಅಂದ್ರೆ ಇದರಲ್ಲಿ ನಿಮ್ದು ಯಾವ್ದೇ ರೀತಿಯ ಪಾತ್ರ ಇಲ್ಲ, ಅಂದ್ರೆ ನೀವು ತಪ್ಪು ಮಾಡಿಲ್ಲ ಎನ್ನುವಂಥದ್ದು. ಯಾರ್ ತಪ್ಪು ಮಾಡ್ಬಿಟ್ಟು ಇಷ್ಟು ರಾಜಾರೋಷವಾಗಿ ಮಾತಾಡ್ತಾರ್ರಿ? ತಪ್ಪು ಮಾಡಕ್ ಮುಂಚೆ 10 ಸತಿ ನಮ್ ಜಾಗ ತಗೋಬೇಕಾದ್ರೆ ನಾವ್ ಯೋಚಿಸ್ಬಿಟ್ಟು ತಗೋತೀವಿ, ಗೊತ್ತಾಯ್ತಾ? ಅದ್ರ ಮೇಲೆ ಏನಾದ್ರೂ ತಪ್ಪಾಗಿದ್ರೆ ಲಾಯರ್ ಹೇಳ್ಬೇಕು ಅದನ್ನ. ನಾನಲ್ಲ ಪೇಪರ್ ಎಲ್ಲ ಮಾಡೋದು, ಲಾಯರ್ ಜೊತೆಗೆ. ಲಾಯರ್ ಹಂಗೆಲ್ಲ ಮಾಡಲ್ಲ ನಮ್ ಲಾಯರ್. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಅವನ ಹತ್ರ ಇದ್ಬಿಟ್ರೆ ಅವನು ರಾಜಾರೋಷವಾಗಿ ನನ್ನ ಹತ್ರ ಬಂದು ಕೇಳ್ಬೇಕು. ಅವನು ಎಲ್ಲರೂ ಒಂದ್ ದಿವಸನೂ ಬಂದಿಲ್ಲ ರಾಜಾರೋಷವಾಗಿ ಅವನು. ಹಾಗಿದ್ರೆ ಏಕಾಏಕಿ ಕಾಂಪೌಂಡ್ ತೆರವು ಮಾಡ್ಲಿಕ್ಕೆ ಏಕಾಏಕಿ ಕಾಂಪೌಂಡ್ ಹೊಡಿಬೇಕಂದ್ರೆ ದುಡ್ಡು ಕೇಳ್ತಾ ಇದ್ದ ನಮ್ ಪಕ್ಕದ ಹುಡ್ಗನ್ಗೆ. ದುಡ್ಡು ಕೊಡಿ ನನ್ನ ಹತ್ರ ಅದಿದೆ ಇದಿದೆ ಮೇಡಮ್ ಹೇಳಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದ. ಅದಕ್ಕೆ ನಾನ್ ಹೇಳ್ದೆ ಅವನ ಹತ್ರ ಏನಾರು ಇದ್ರೆ ಕೋರ್ಟ್ಗೆ ಹೋಗಕ್ ಕೇಳಪ್ಪ, ನಾವ್ ಯಾರಿಗೂ ಸಿಕ್ಕಕ್ಕಾಗಲ್ಲ ಅಂತ ಹೇಳ್ತಾ ಇದ್ವಿ. ಕೋರ್ಟ್ ಆದೇಶ ನಮ್ ಸರ್ವೆ ನಂಬರ್ ಅಲ್ಲ, ಅದು ಸರ್ವೆ ನಂಬರ್ ಬೇರೆ ಯಾವ್ದೋ ಮಾಡ್ಕೊಬಂದ್ ತೋರಿಸ್ತಾವನೆ. ಸರ್ವೆ ನಂಬರ್ ನೋಡಿದೀರಾ? ನಮ್ದು ಯಾವ್ದು ಅವಂದ್ ಯಾವ್ದು ಅಂತ ಗೊತ್ತಾ ನಿಮ್ಗೆ? ಹಾಗಿದ್ರೆ ನೀವು ಕಾಂಪೌಂಡ್ ಅನ್ನ ಅಂದ್ರೆ ಅವ್ರದ್ದು ನಿಮ್ದು ತಪ್ಪೇ ಇಲ್ಲ, ನಿಮ್ ದಾಖಲೆಗಳು ಸರಿ ಇದೆ ಅಂದ್ರೆ ಕಾಂಪೌಂಡ್ ಹೊಡಿಯಕ್ಕೆ ಹಾಕ್ಬಿಟ್ರಿ ನೀವು? ಈ ಕಾಂಪೌಂಡ್ ಹೊಡಿಯಕ್ ನಾನು ಇಲ್ವಲ್ಲ, ಬೆಂಗಳೂರಲ್ಲಿ ಇದೀನಿ. ಸಂಡೇ ಇವತ್ತು ನಮ್ ಲಾಯರ್ ಇಲ್ಲ, ಬಂದ್ರು ಮನೆಯಿಂದ ಬಂದವ್ರೆ ಲಾಯರ್. ಮೇಡಮ್ ಸಂಡೇ ಹೊಡೆದವನವನು. ಅಂದ್ರೆ ಈಗ ನೀವು ಅವ್ರ ವಿರುದ್ಧ ಡಿಫಾರ್ಮೇಶನ್ ಕೇಸ್ ಹಾಕ್ತೀರಾ? ನಾನು ಅಲ್ಲಿದ್ದು ಹೊಡಿಯಕ್ ಬಂದ್ರೆ ಬಿಟ್ಬಿಡ್ತಿದ್ನ ನಾನು ಅವನ್ನ. ಯಾರು ಫೇಕ್ ತಂದು ಯಶೋರ್ ಮನೆಗ್ ಮಾರಾಷ್ಟು ದಡ್ರು ಯಾರು ಇರಲ್ಲ, ಗೊತ್ತಾಯ್ತಾ? ಅವರು ಅಷ್ಟೇ, ನಮಗ್ ಗೊತ್ತಿರೋ ಜನ. ಅವ್ರಿಗೂ ಹಿಂಗೆ ಎದುರಿಸಿ ದುಡ್ಡು ಕೇಳಕ್ ಹೋಗಿ ಮಾರಕ್ ಬಿಡದೆ ಗಲಾಟಿ ಮಾಡಿ ಅವ್ರು ಬಿಟ್ಬಿಟ್ಟು ಎದ್ರಕೊಂಡು ಓಡೋಗಿದ್ರು. ಅವ್ರ ಹತ್ರ ಮೇಡಮ್ ತಗೊಂಡವ್ರೆ ಅಂದ್ಬಿಟ್ಟು ಇಷ್ಟು ದಿನ 6 ವರ್ಷ ಬಿಟ್ಟವ್ನು, ಈಗ ಬಂದವನು ಹೆದರಿಕೆ ಹಾಕಕ್ಕೆ. ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದು ಮತ್ತೆ ಪ್ರೂವ್ ಆಗಿತ್ತು. ಇಂದು ಬುಲ್ಡೋಜರ್ ಆಕ್ಷನ್ ರಾಕಿಂಗ್ ಸ್ಟಾರ್ಗೆ ಶಾಕ್ ಕೊಟ್ಟಿದ್ದಂತೂ ನಿಜ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಕಿಂಗ್ ಸ್ಟಾರ್ ಯಶ್ ಮತ್ತು ಅವರ ತಾಯಿ ಪುಷ್ಪಾ ಅವರಿಗೆ ಹಾಸನ ಜಿಲ್ಲಾಡಳಿತ ಬೆಳ್ಳಂಬೆಳಗ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಒತ್ತುವರಿ ಮಾಡಿದ್ದರು ಅನ್ನುವ ಆರೋಪದ ಹಿನ್ನೆಲೆ ಕೋರ್ಟ್ ಆರ್ಡರ್ ಇಟ್ಕೊಂಡ್ಬಂದು ಜಿಲ್ಲಾಡಳಿತ ಒತ್ತುವರಿಯಾದ ಕಾಂಪೌಂಡ್ ಜಾಗವನ್ನ ತೆರವುಗೊಳಿಸಿದೆ. ಏನೇನು ಆಗಿದೆ ಒಂದು ವರದಿ ಇದೆ, ಬನ್ನಿ ನೋಡೋಣ.
ನಟ ಯಶ್ ತಾಯಿ ಮನೆ ಮುಂದೆ ಜೆಸಿಬಿ ಗರ್ಜನೆ, ಮನೆಯ ಕಾಂಪೌಂಡ್ ಧ್ವಂಸ, ಎಲ್ಲವೂ ಪುಡಿ ಪುಡಿ. ಜಾಗ ಒತ್ತುವರಿ ಮಾಡಿಕೊಂಡ್ರ ಯಶ್ ಅಮ್ಮ. ಜೆಸಿಬಿ ಬರೋವರೆಗೂ ಮಾತ್ರ ಬೇರೆಯವರ ಹವಾ, ಜೆಸಿಬಿ ಬಂದ ಮೇಲೆ ಅವರದ್ದೇ ಹವಾ. ಇದ್ಯಾವುದೋ ಯಶ್ ಸಿನಿಮಾ ಡೈಲಾಗ್ ತರ ಇದೆಯಲ್ಲ. ಡೈಲಾಗ್ ಒಂದೇ ಅಲ್ಲ, ಈ ಡೆಮಾಲಿಷನ್ ಕೂಡ ಯಶ್ಗೆ ಸಂಬಂಧಿಸಿದ್ದು. ನಟ ಯಶ್ಗೆ ಹಾಸನ ಜಿಲ್ಲಾಡಳಿತ ಭಿಕ್ಷ ಕೊಟ್ಟಿದ್ದು. ರಾಕಿಂಗ್ ಸ್ಟಾರ್ ಮನೆ ಮುಂದೆ ಜೆಸಿಬಿಗಳು ಗರ್ಜಿಸಿವೆ. ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ತಾಯಿಯಿಂದ ಅಕ್ರಮವಾಗಿ ಜಾಗ ಒತ್ತುವರಿ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಹಾಸನದ ವಿದ್ಯಾನಗರದಲ್ಲಿ ಯಶ್ ಅಮ್ಮ ಪುಷ್ಪ ಅವರ ಮನೆ ಮುಂದೆ 1500 ಅಡಿ ಭೂಮಿ ಒತ್ತುವರಿ ಮಾಡಿದ್ದಾರೆ. ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ತೆರವು ಕಾರ್ಯಾಚರಣೆ ಇಳಿದಿದೆ. ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದಂತಹ ಸೈಟ್ಗೆ ಪುಷ್ಪ ಕಾಂಪೌಂಡ್ ಹಾಕಿಸಿದ್ದಾರೆ. ಲಕ್ಷ್ಮಮ್ಮ ಸಂಬಂಧಿ ದೇವರಾಜ್ ಎನ್ನುವವರು ಇದನ್ನ ಪ್ರಶ್ನೆ ಮಾಡಿ ಹಾಸನದ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರು. ಇದೀಗ ಹಾಸನ ಹಿರಿಯ ಜೆಎಂಎಫ್ಸಿ ನ್ಯಾಯಾಲಯ ದೇವರಾಜ್ ಪರವಾಗಿ ಆದೇಶ ನೀಡಿದ್ದಾರೆ. 2020ರಿಂದ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸಲಿಕ್ಕಾಗಲಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನೇನು ಕೇಳಿದ್ರು ಎಲ್ಲಾ ದಾಖಲಾತಿಗಳನ್ನು ನಾವು ಒದಗಿಸಿತು. ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ. ಇದು ಸರ್, ಇದೆಲ್ಲ ಆದ್ಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು. ಬರ್ತೀವಿ ಅಂತ ಅಂದರು, ಬರಲಿಲ್ಲ. ಗೌರ್ಮೆಂಟ್ ರಿಜಿಸ್ಟರ್ಡ್ ಪೇಪರ್ ನಮ್ದೊಂದು ನಮ್ಮ ಪಕ್ಕದವ್ರದ್ದು ಒಂದು, ಅಲ್ಲಿ ಯಾವ್ದು ಇಲ್ಲ. ಅವ್ನು ಯಾರೋ ನಟರಾಜ್ ಅನ್ನೋ ಒಂದು ಬರೀ ಸುಳ್ಳು ಹೇಳ್ಕೊ ಬರೋದವರೆಲ್ಲ. ಯಾವ್ದೋ ಹಳೆ ಪುರಾವೆ ತೆಗಿಯೋದು ಇವರು ಪಿಡಿಒಗಳು. ಹೌದ್ರಾ? ಹಳೆ ಪುರಾವೆ ಇಟ್ಕೊಂಡು ಅಲ್ಲೋಗಿ ಯಾರೋ ಅಜ್ಜಿ ಬದುಕಿದಾರೋ ಸತ್ತಿದಾರೋ ಅವ್ರನ್ನ ಜಿಪಿ ಅಂತ ಹಾಕಿಸ್ಕೊಳ್ಳೋದು ಯಾರು ಬೇರೆಯವ್ರ ಡಿಫಾರ್ಮೇಶನ್ ಹಾಕ್ತಿವಿ. ಎಲ್ಲ ಗೌರ್ಮೆಂಟಿಗೆಲ್ಲ ಈಗ FIR ಹಾಕ್ತಾರೆ, ಅವನ ಮೇಲೆ ತೆಗಿತಾರೆ ಎಲ್ಲ. ಅಂದ್ರೆ ಇದರಲ್ಲಿ ನಿಮ್ದು ಯಾವುದೇ ರೀತಿಯ ಪಾತ್ರ ಇಲ್ಲ, ಅಂದ್ರೆ ನೀವು ತಪ್ಪು ಮಾಡಿಲ್ಲ ಎನ್ನುವಂಥದ್ದು. ಯಾರ್ ತಪ್ಪು ಮಾಡ್ಬಿಟ್ಟು ಇಷ್ಟು ರಾಜಾರೋಷವಾಗಿ ಮಾತಾಡ್ತಾರ್ರಿ? ತಪ್ಪು ಮಾಡಕ್ ಮುಂಚೆ 10 ಸತಿ ನಮ್ ಜಾಗ ತಗೋಬೇಕಾದ್ರೆ ನಾವ್ ಯೋಚಿಸ್ಬಿಟ್ಟು ತಗೋತೀವಿ, ಗೊತ್ತಾಯ್ತಾ? ಅದ್ರ ಮೇಲೆ ಏನಾದ್ರೂ ತಪ್ಪಾಗಿದ್ರೆ ಲಾಯರ್ ಹೇಳ್ಬೇಕದನ್ನ. ನಾನಲ್ಲ ಪೇಪರ್ ಎಲ್ಲ ಮಾಡೋದು, ಲಾಯರ್. ಜೊತೆಗೆ ಲಾಯರ್ ಹಂಗೆಲ್ಲ ಮಾಡಲ್ಲ ನಮ್ ಲಾಯರ್. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಅವನ ಹತ್ರ ಇದ್ಬಿಟ್ರೆ ಅವನು ರಾಜಾರೋಷವಾಗಿ ನನ್ನ ಹತ್ರ ಬಂದು ಕೇಳ್ಬೇಕು. ಅವನು ಎಲ್ಲರೂ ಒಂದ್ ದಿವಸನೂ ಬಂದಿಲ್ಲ ರಾಜಾರೋಷವಾಗಿ ಅವನು. ಹಾಗಿದ್ರೆ ಏಕಾಏಕಿ ಕಾಂಪೌಂಡ್ ತೆರವು ಮಾಡ್ಲಿಕ್ಕೆ ಏಕಾಏಕಿ ಕಾಂಪೌಂಡ್ ಹೊಡಿಬೇಕಂದ್ರೆ ದುಡ್ಡು ಕೇಳ್ತಾ ಇದ್ದ ನಮ್ ಪಕ್ಕದ ಹುಡ್ಗನ್ಗೆ. ದುಡ್ಡು ಕೊಡಿ ನನ್ನ ಹತ್ರ ಇದಿದೆ ಮೇಡಮ್ ಹೇಳಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದ. ಅದಕ್ಕೆ ನಾನ್ ಹೇಳ್ದೆ ಅವನ ಹತ್ರ ಏನಾರು ಇದ್ರೆ ಕೋರ್ಟ್ಗೆ ಹೋಗಕ್ ಕೇಳಪ್ಪ, ನಾವ್ ಯಾರಿಗೂ ಸಿಕ್ಕಕ್ಕಾಗಲ್ಲ ಅಂತ ಹೇಳ್ತಾ ಇದ್ವಿ. ಕೋರ್ಟ್ ಆದೇಶ ನಮ್ ಸರ್ವೆ ನಂಬರ್ ಅಲ್ಲ ಅದು.